Hello everyone, I am Pavitra Mallikarjun. In today's session, I am going to discuss about so that and to sentences. ಅಂದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಒಂದು ಎರಡು ಸೆಂಟೆನ್ಸ್ ಗಳನ್ನ ಕೊಟ್ಟಿರ್ತಾರೆ. ಆ ಎರಡು ಸೆಂಟೆನ್ಸ್ ಗಳನ್ನ ಜಾಯಿನ್ ಮಾಡಿ ಈ ವರ್ಡ್ ಗಳನ್ನ ಸೇರಿಸಿ ಒಂದು ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ರಿ ಅಂತ ಕೊಟ್ಟಿರ್ತಾರೆ. ಇದು 10ನೇ ತರಗತಿ ವಿದ್ಯಾರ್ಥಿಗಳಿಗೋಸ್ಕರ. ಈ ಒಂದು SCA2 ಎಕ್ಸಾಮ್ ಅನ್ನ ಬರಿತಾ ಇರುವಂತಹ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಇದು ತುಂಬಾ ಈಸಿ ಆಗಿರುವಂತಹ ಟಾಪಿಕ್ ಆಗಿದೆ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಈ ರೀತಿಯಾಗಿ ಕ್ವಶನ್ ಅನ್ನ ಕೊಟ್ಟಿರ್ತಾರೆ ನೋಡಿ. ಹಿ ರ್ಯಾನ್ ವೆರಿ ಫಾಸ್ಟ್ ಅಂತ ಒಂದ್ ಸ್ಟೇಟ್ಮೆಂಟ್ ಇರುತ್ತೆ. ಇನ್ನು ಒಂದು ಸ್ಟೇಟ್ಮೆಂಟ್ ಏನಾಗಿರುತ್ತೆ, ಹಿ ಡಿಡ್ ನಾಟ್ ಮಿಸ್ ದ ಬಸ್ ಅಂತ ಹೇಳಿ ಎರಡು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರ್ತಾರೆ. ಈ ಎರಡು ಸ್ಟೇಟ್ಮೆಂಟ್ ಗಳನ್ನ ಜಾಯಿನ್ ಮಾಡಿ ನಾವು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಮಾಡ್ಬೇಕು. ನೀವು ಈ ಸೆಂಟೆನ್ಸ್ ಅಲ್ಲಿ ಆಡ್ ಮಾಡಿದ ತಕ್ಷಣ ಇದರ ಮೀನಿಂಗ್ ಕೇಳಬಾರ್ದು. ಈಗ ಏನ್ ಮೀನಿಂಗ್ ಇದೆ ಇದೇ ಮೀನಿಂಗ್ ಗೆ ಕೊಡ್ಬೇಕು ಅದು. ಯಾಕೆ ಈಗ ನೋಡಿ ಇದರ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಹಿ ರ್ಯಾನ್ ವೆರಿ ಫಾಸ್ಟ್. ಒಬ್ಬ ಹುಡುಗ ಇರ್ತಾನೆ ಅಂತ ಇಟ್ಕೊಳ್ರಿ. ಅವನು ಹೆಂಗೆ ಓಡ್ತಾ ಇದ್ದ, ತುಂಬಾ ಫಾಸ್ಟ್ ಆಗಿ ಓಡಿದ್ದ. ಯಾಕೆ ಓಡಿದ್ದ? ಹಿ ಡಿಡ್ ನಾಟ್ ಮಿಸ್ ದ ಬಸ್. ಅವನು ಹಂಗ ಓಡಿದ್ದಕ್ಕೋಸ್ಕರವಾಗಿ ಏನಾಯ್ತು, ಅವನಿಗೆ ಸಿಗಬೇಕಾಗಿರುವಂತಹ ಬಸ್ ಮಿಸ್ ಆಗ್ಲಿಲ್ಲ ಅಂತ ಹೇಳಿ ಇದ್ರ ಅರ್ಥ. ಇವಾಗ ನಾವು ಈ ಒಂದು ಸೆಂಟೆನ್ಸ್ ಗೆ ಸೋ ದಟ್ ಅನ್ನ ಫಸ್ಟ್ ಆಡ್ ಮಾಡೋಣ. ಹೆಂಗೆ ಇದನ್ನ ಆಡ್ ಮಾಡೋದು ನೋಡಿ. ಸೋ ಮತ್ತೆ ದಟ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅಂತ ನಾನೀಗ ಆನ್ಸರ್ ಮಾಡ್ಕೊತಾ ಹೋಗ್ತೀನಿ, ನೀವು ಅಬ್ಸರ್ವ್ ಮಾಡಿ. ಈ ಸಬ್ಜೆಕ್ಟ್ ಅನ್ನುವಂಥದ್ದು ಎಲ್ಲಿ ಆಸ್ ಇಟ್ ಈಸ್ ಬರಿತಿದೀನಿ ನಾನು. ರ್ಯಾನ್ ಅನ್ನುವಂಥದ್ದನ್ನು ಕೂಡ ಏನು ಚೇಂಜ್ ಮಾಡ್ತಾ ಇಲ್ಲ. ಈ ವೆರಿ ಅನ್ನುವಂತಹ ವರ್ಡ್ ಏನಿದೆ ಅಲ್ಲ, ಇದನ್ನ ಡಿಲೀಟ್ ಮಾಡ್ಬಿಟ್ಟು ಈ ಪ್ಲೇಸಿಗೆ ಸೋ ಅನ್ನುವಂತಹ ವರ್ಡ್ ಅನ್ನ ಹಾಕ್ಬೇಕು. ಸೋ ಫಾಸ್ಟ್ ಆಸ್ ಇಟ್ ಈಸ್ ಬರಿತೀನಿ. ಇಲ್ಲಿ ಫುಲ್ ಸ್ಟಾಪ್ ಇದೆ ನೋಡಿ, ಇದನ್ನ ತೆಗೆದಾಕ್ಬಿಟ್ಟು ದಟ್ ಅನ್ನುವಂತಹ ಕಂಜಂಕ್ಷನಲ್ ವರ್ಡ್ ಅನ್ನ ಬರಿಬೇಕು. ಫಾಸ್ಟ್ ದಟ್ ಅಂದ ತಕ್ಷಣ ಇಲ್ಲಿ ಫುಲ್ ಸ್ಟಾಪ್ ಆದ್ಮೇಲೆ ಹಿ ಅನ್ನುವಂಥದ್ದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರ್ದಿರ್ತಾರೆ. ಅದನ್ನ ನಾವು ಕ್ಯಾಪಿಟಲ್ ಇಂದ ರಿಮೂವ್ ಮಾಡ್ಬಿಟ್ಟು ಸ್ಮಾಲ್ ಲೆಟರ್ ಹಿ ಅನ್ನ ಹೆಚ್ಚನ್ನ ಬರಿಬೇಕಾಗುತ್ತೆ. ಹಿ ಇನ್ನ ಉಳಿದಿರೋದೆಲ್ಲ ಆಸ್ ಇಟ್ ಈಸ್ ಬರೆಯೋದು. ಹಿ ಡಿಡ್ ನಾಟ್ ಮಿಸ್ ದ ಬಸ್. ನೀವು ಎರಡು ಕಡೆ ಮಾತ್ರ ಅಬ್ಸರ್ವ್ ಮಾಡ್ಬೇಕು ಏನೇನ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ. ಮೊದಲನೇ ಸೆಂಟೆನ್ಸ್ ಅಲ್ಲಿ ವೆರಿ ಅಂತ ಒಂದು ವರ್ಡ್ ಇರುತ್ತೆ, ಅದನ್ನ ತೆಗೆದಾಕ್ಬಿಟ್ಟು ಸೋ ಅಂತ ಸೇರಿಸ್ಬೇಕು. ಇಲ್ಲಿ ಫುಲ್ ಸ್ಟಾಪ್ ಅನ್ನ ತೆಗೆದಾಕ್ಬಿಟ್ಟು ದಟ್ ಅಂತ ಸೇರಿಸ್ಬೇಕು. ಇಲ್ಲಿ ಹಿ ಅನ್ನೋಂಥದ್ದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಕೊಟ್ಟಿರ್ತಾರೆ, ಹೆಚ್ ಅನ್ನೋ ಲೆಟರ್, ಅದನ್ನ ನಾವು ಇಲ್ಲಿ ಸ್ಮಾಲ್ ಲೆಟರ್ ಆಗಿ ಕನ್ವರ್ಟ್ ಮಾಡಿ ಬರೆದ್ರೆ ಇಷ್ಟು ನಿಮಗೆ ಸೋ ದಟ್ ಸೆಂಟೆನ್ಸ್ ಕ್ಲಿಯರ್ ಆಯ್ತು. ಈಗ ಇದರ ಅರ್ಥ ನೋಡಿ. ಹಿ ರ್ಯಾನ್ ಸೋ ಫಾಸ್ಟ್. ಅವನು ತುಂಬಾ ಫಾಸ್ಟ್ ಆಗಿ ಓಡಿದ್ದ, ಅದಕ್ಕಾಗಿ ಆದ್ದರಿಂದ, ದಟ್ ಅಂದ್ರೆ ಆದ್ದರಿಂದ, ಹಿ ಡಿಡ್ ನಾಟ್ ಮಿಸ್ ದ ಬಸ್. ಆದ್ದರಿಂದ ಅವನು ಬಸ್ ಅನ್ನ ಮಿಸ್ ಮಾಡ್ಕೊಂಡಿರ್ಲಿಲ್ಲ ಅಂತ ಹೇಳಿ ಇದ್ರ ಅರ್ಥ. ಈಗ ಇದೇ ಒಂದು ಸ್ಟೇಟ್ಮೆಂಟ್ ಗೆ ಟು ಅನ್ನ ಸೇರಿಸ್ಬೇಕು. ಹೆಂಗೆ ಈಗ ಅಬ್ಸರ್ವ್ ಮಾಡಿ. ಹಿ ಅಂತ ಆಸ್ ಇಟ್ ಈಸ್ ಬರಿತಿದ್ದೀನಿ ನಾನು. ಹಿ ರ್ಯಾನ್ ವೆರಿ ಫಾಸ್ಟ್ ಅನ್ನುವಂತಹ ಪ್ಲೇಸ್ ಅಲ್ಲಿ ವೆರಿ ಅನ್ನೋದನ್ನ ತೆಗೆದಾಕ್ಬಿಟ್ಟು ಏನ್ ಬರಿಬೇಕು ನಾವು, ಟೂ ಫಾಸ್ಟ್ ಅಂತ ಮಾಡ್ಬೇಕು. ಹಿ ರ್ಯಾನ್ ಟೂ ಫಾಸ್ಟ್. ಇಲ್ಲಿ ಫುಲ್ ಸ್ಟಾಪ್ ಇದೆ, ಹಿ ಡಿಡ್ ನಾಟ್ ಅಂತ ಇದೆ. ಇವನ್ನೆಲ್ಲಾ ರಿಮೂವ್ ಮಾಡಿ ಈ ಫುಲ್ ಸ್ಟಾಪ್ ಇಂದ ಹಿಡಿದು ಈ ಒಂದು ಭಾಗ ಏನಿದೆ ಅಲ್ಲ ಇದನ್ನೆಲ್ಲ ತೆಗ್ದಾಕ್ಬಿಡ್ಬೇಕು. ತೆಗ್ದಾಕಿ ಇಲ್ಲಿ ಟೂ ಅನ್ನ ಸೇರಿಸಿ, ಟು ಕಂಜಂಕ್ಷನಲ್ ವರ್ಡ್ ಆಗಿ ವರ್ಕ್ ಮಾಡುತ್ತೆ ಇವಾಗ. ಟು ಮಿಸ್ ದ ಬಸ್. ಟು ಮಿಸ್ ದ ಬಸ್. ಇಷ್ಟು ನಮ್ಮ ಆನ್ಸರ್ ಆಗ್ಬೇಕು. ಇದರ ಮೀನಿಂಗ್ ನೋಡಿ. ಹಿ ರ್ಯಾನ್ ಟೂ ಫಾಸ್ಟ್ ಟು ಮಿಸ್ ದ ಬಸ್. ಅವನು ತುಂಬಾ ಜೋರಾಗಿ ಓಡ್ದ, ಅದಕ್ಕೆ ಅವನಿಗೆ ಬಸ್ ಮಿಸ್ ಆಗ್ಲಿಲ್ಲ. ಬಸ್ ಮಿಸ್ ಆಗ್ಬಿಡ್ತತೇನೋ ಅಂತ ಅವನು ಜೋರಾಗಿ ಓಡಿದ್ದ ಅಂತ ಹೇಳಿ ಇದ್ರ ಅರ್ಥ ಬರುತ್ತೆ. ಇಷ್ಟೇ ನೀವು ಮಾಡ್ಬೇಕಾಗಿರೋದು. ತುಂಬಾ ಈಸಿ ಟಾಪಿಕ್ ಇದು, ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಈ ವೆರಿ ಅನ್ನೋ ವರ್ಡ್ ಮೇಲೆ ಕಾನ್ಸಂಟ್ರೇಷನ್ ಇರ್ಲಿ. ಇಲ್ಲಿ ಫುಲ್ ಸ್ಟಾಪ್ ಅಂತ ಬಂದಿರುತ್ತಲ್ಲ ಅದ್ರ ಮೇಲೆ ಈ ಟು ಮಾಡ್ಬೇಕಾದ್ರೆ ಇದಿಷ್ಟು ಡಿಡ್ ನಾಟ್ ನೆಗೆಟಿವ್ ಫಾರ್ಮ್ ಬರಬಾರ್ದು. ಇಲ್ಲಿ ಟು ಬಂದಾಗ ಇಲ್ಲಿ ನೆಗೆಟಿವ್ ಯಾವುದೇ ವರ್ಡ್ ಬರಬಾರ್ದು. ಇಲ್ಲಿ ದಟ್ ಅಂತ ಬಂದಾಗ ಮಾತ್ರ ಆಸ್ ಇಟ್ ಈಸ್ ಬರಿತೀವಿ. ಫುಲ್ ಸ್ಟಾಪ್ ಅನ್ನ ರಿಮೂವ್ ಮಾಡಿ ದಟ್ ಅಂತ ಆಡ್ ಮಾಡಿದ್ರೆ ಸಾಕಾಗುತ್ತೆ. ಆದ್ರೆ ಟು ಆಡ್ ಮಾಡ್ಬೇಕಾದಾಗ ಈ ನೆಗೆಟಿವ್ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಜೊತೆಗೆ ನೆಗೆಟಿವ್ ಏನ್ ಬಂದಿರುತ್ತಲ್ಲ ಅದು ಯಾವುದು ಬರಬಾರ್ದು. ಡೈರೆಕ್ಟ್ ಆಬ್ಜೆಕ್ಟ್ ಅನ್ನ ತಗೊಂಡ್ ಬಂದು ಟು ಪಕ್ಕದಲ್ಲಿ ಬರಿಬೇಕು. ಇಷ್ಟು ಸೆಂಟೆನ್ಸ್ ಸ್ಟ್ರಕ್ಚರ್ ಆಯ್ತು. ಈಗ ಆಯ್ತಲ್ಲ, ಇನ್ನೊಂದು ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ. ಶಿ ಸ್ಪೋಕ್ ವೆರಿ ಲೌಡ್ಲಿ. ಆಕಿ ತುಂಬಾ ಜೋರಾಗಿ ಮಾತಾಡ್ತಾ ಇದ್ಲು.
ಪೀಪಲ್ ಡಿಡ್ ನಾಟ್ ಮಿಸ್ಅಂಡರ್ಸ್ಟ್ಯಾಂಡ್ ಹರ್. ಜನಗಳು ಅವಳನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರ್ಲಿಲ್ಲ. ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಳ್ತಿರ್ತೀವಲ್ವಾ, ಮಾತು ಜಾಸ್ತಿ ಮಾತಾಡೋರು ಒಳಗಡೆ ಏನು ಇರೋದಿಲ್ಲ, ಸ್ವಲ್ಪ ಮಾತಾಡೋರು ಮನಸ್ಸಿನಾಗೆ ಜಾಸ್ತಿ ವಿಚಾರಗಳು ಇರ್ತವೆ ಅಂತ ಹೇಳಿ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಸೋ ದಟ್ ಅನ್ನ ಫಸ್ಟ್ ಆಡ್ ಮಾಡ್ತೀನಿ. ಶಿ ಸ್ಪೋಕ್ ಆಸ್ ಇಟ್ ಈಸ್ ಬರೆಯೋಣ. ಶಿ ಸ್ಪೋಕ್, ವೆರಿ ಅನ್ನ ತೆಗೆದಾಕ್ಬಿಟ್ಟು ಸೋ. ಶಿ ಸ್ಪೋಕ್ ಸೋ ಲೌಡ್ಲಿ. ಇಲ್ಲಿ ಫುಲ್ ಸ್ಟಾಪ್ ಅನ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡ್ಬಿಟ್ಟು ಏನ್ ಹಾಕ್ಬೇಕು? ಕಂಜಂಕ್ಷನಲ್ ವರ್ಡ್ ದಟ್. ದಟ್ ಹಾಕಿ ಆಸ್ ಇಟ್ ಈಸ್ ಈ ಕಡೆ ಏನಿದೆ ಅಲ್ಲ ಅದನ್ನೆಲ್ಲ ಬರೆಯುವಂಥದ್ದು. ದಟ್ ಪೀಪಲ್ ಡಿಡ್ ನಾಟ್ ಮಿಸ್ಅಂಡರ್ಸ್ಟ್ಯಾಂಡ್ ಹರ್. ಅಂಡರ್ಸ್ಟ್ಯಾಂಡ್ ಹರ್. ನೋಡಿ ಈಗ ಓದಿ ಇದನ್ನ. ಶಿ ಸ್ಪೋಕ್ ಸೋ ಲೌಡ್ಲಿ ದಟ್ ಪೀಪಲ್ ಡಿಡ್ ನಾಟ್ ಮಿಸ್ಅಂಡರ್ಸ್ಟ್ಯಾಂಡ್ ಹರ್. ಅಂದ್ರೇನು? ಇವಳು ಜೋರಾಗಿ ಮಾತಾಡ್ತಾ ಇದ್ಲು, ಅದಕ್ಕಾಗಿ, ಆದ್ದರಿಂದ ಪೀಪಲ್ ಯಾರು ಜನಗಳು ಯಾರು ಕೂಡ ಇವಳನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ಲಿಲ್ಲ ಅಂತ ಇದ್ರ ಅರ್ಥ ಆಯ್ತು. ಈಗ ಸೋ ದಟ್ ಆಯ್ತು. ಈಗ ಇದಕ್ಕೆ ಟು ಟು ಅನ್ನ ಜಾಯಿನ್ ಮಾಡಿ ನಾವು ಕಂಜಂಕ್ಷನ್ ಮಾಡೋಣ, ಮಿಂಗಲ್ ಮಾಡೋಣ. ಈಗ ಶಿ ಸ್ಪೋಕ್, ಶಿ ಸ್ಪೋಕ್. ಇಲ್ಲಿ ವೆರಿ ಅನ್ನೋದನ್ನ ತೆಗೆದಾಕ್ಬಿಟ್ಟು ನಾವು ಟು ಅನ್ನ ಸೇರಿಸ್ಬೇಕಾಗುತ್ತೆ. ಟಿ ಡಬಲ್ ಓ, ಟು ಲೌಡ್ಲಿ. ಅವಾಗ ಈ ಫುಲ್ ಸ್ಟಾಪ್ ಇಂದ ಹಿಡಿದು ಇಲ್ಲಿ ನಾಟ್ ಅಂತ ಏನಿದೆ ಅಲ್ಲ ಇಲ್ಲಿವರೆಗೂ ಈ ಒಂದು ಸೆಂಟೆನ್ಸ್ ಅನ್ನ ರಿಮೂವ್ ಮಾಡ್ಬೇಕು. ಇದನ್ನ ರಿಮೂವ್ ಮಾಡಿ ಈ ಪ್ಲೇಸ್ ಅಲ್ಲಿ ಏನ್ ಹಾಕ್ಬೇಕು? ಟು ಅನ್ನುವಂತಹ ಕಂಜಂಕ್ಷನಲ್ ವರ್ಡ್ ಅನ್ನ ಹಾಕಿ ಆಬ್ಜೆಕ್ಟ್ ಅಲ್ಲಿ ಏನಿದೆ ಅದನ್ನ ಬರೆಯೋದು. ಮಿಸ್ಅಂಡರ್ಸ್ಟ್ಯಾಂಡ್ ಹರ್. ಮಿಸ್ಅಂಡರ್ಸ್ಟ್ಯಾಂಡ್ ಹರ್. ಈ ರೀತಿ. ಈಗ ಇದು ನೋಡಿ, ಶಿ ಸ್ಪೋಕ್ ಟೂ ಲೌಡ್ಲಿ ಟು ಮಿಸ್ಅಂಡರ್ಸ್ಟ್ಯಾಂಡ್ ಹರ್. ಅವಳನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ಲು? ತುಂಬಾ ಜೋರಾಗಿ ಮಾತಾಡ್ತಾ ಇದ್ಲು. ಈ ರೀತಿಯಾಗಿ ಒಂದೆರಡು ಎಕ್ಸಾಂಪಲ್ಸ್ ಅನ್ನ ನೋಡಿದ್ವಿ. ಈಗ ಇನ್ನೊಂದೆರಡು ಎಕ್ಸಾಂಪಲ್ಸ್ ಅನ್ನ ನೋಡೋದ್ರ ಮುಖಾಂತರ ಈ ಟಾಪಿಕ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ ಇನ್ನೊಂದಷ್ಟು ಎಕ್ಸಾಂಪಲ್ ಅನ್ನ ತಗೊಂಡ್ ಬಂದಿದ್ದೀನಿ ನಾನು. ಏನಿದೆ ಮೂರನೇ ಎಕ್ಸಾಂಪಲ್? ಹಿ ಸ್ಟಡಿಡ್ ವೆರಿ ಹಾರ್ಡ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಹಿ ಡಿಡ್ ನಾಟ್ ಫೇಲ್ ದ ಎಕ್ಸಾಮ್. ಏನಿದ್ರ ಅರ್ಥ? ಅವನು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದ ಯಾವ್ದ್ರಲ್ಲಿ? ಓದ್ಕೊಳ್ಳೋದ್ರಲ್ಲಿ. ಅದಕ್ಕಾಗಿ ಅವನ್ ಏನ್ ಮಾಡ್ತಾನೆ? ಹಿ ಡಿಡ್ ನಾಟ್ ಫೇಲ್ ದ ಎಕ್ಸಾಮ್. ಅವನು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಕ್ಕೋಸ್ಕರವಾಗಿ ಅವನು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಲಿಲ್ಲ. ನಾವೀಗ ಈ ಸೆಂಟೆನ್ಸ್ ಗೆ ಸೋ ದಟ್ ಅನ್ನ ಆಡ್ ಮಾಡಿ ಬರೆಯೋಣ. ಹಿ ಸ್ಟಡಿಡ್ ಆಸ್ ಇಟ್ ಈಸ್ ಬರೀತಿದ್ದೀನಿ ನಾನು. ಹಿ ಸ್ಟಡಿಡ್, ವೆರಿ ತೆಗ್ದಾಕಿ ಸೋ ಅನ್ನೋದನ್ನ ಬರಿಬೇಕು. ಹಾರ್ಡ್ ಆಸ್ ಇಟ್ ಈಸ್ ಬರಿತೀನಿ ನಾನು. ಈ ಒಂದು ಫುಲ್ ಸ್ಟಾಪ್ ತೆಗೆದಾಕಿ ಕಂಜಂಕ್ಷನಲ್ ವರ್ಡ್ ಆಗಿ ದಟ್ ಅನ್ನುವಂಥದ್ದನ್ನ ಸೇರಿಸ್ಕೋಬೇಕು. ದಟ್ ಈ ಒಂದು ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅಲ್ಲ ಅದನ್ನ ಆಸ್ ಇಟ್ ಈಸ್ ಬರೆಯೋದು. ದಟ್ ಹಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರುತ್ತೆ, ಅದನ್ನ ಸ್ಮಾಲ್ ಲೆಟರ್ ಗೆ ಕನ್ವರ್ಟ್ ಮಾಡ್ಬೇಕು. ಹಿ ಡಿಡ್ ನಾಟ್. ಇಲ್ಲಿ ಡಿಂಟ್ ಅಂತ ಹೇಳಿ ಮಾಡಕ್ ಹೋಗ್ಬೇಡ್ರಿ. ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ನಾವು ಆನ್ಸರ್ ಅಲ್ಲಿ ಕೂಡ ಅದನ್ನೇ ಬರಿಬೇಕಾಗುತ್ತೆ. ಇಲ್ಲಿ ಕುಡಂಟ್ ಅಂತ ಕೊಟ್ಟಿದ್ರೆ ಕುಡಂಟ್ ಅಂತ ಬರೀರಿ, ಕುಡ್ ನಾಟ್ ಅಂತ ಕೊಟ್ಟಿದ್ರೆ ಕುಡ್ ನಾಟ್ ಬರೀರಿ ಅಲ್ವಾ. ಈ ರೀತಿಯಾಗಿ ಬರ್ಕೊಂಡ್ ಹೋಗ್ರಿ. ಡಿಡ್ ನಾಟ್ ಫೇಲ್ ದ ಎಕ್ಸಾಮ್. ಈ ರೀತಿಯಾಗಿ ನಿಮ್ಮ ಆನ್ಸರ್ ಆಗ್ಬೇಕು. ಈಗ ನೋಡಿ, ಹಿ ಸ್ಟಡಿಡ್ ಸೋ ಹಾರ್ಡ್. ಇವನು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದ, ಹಾರ್ಡ್ ಕಷ್ಟಪಟ್ಟು ಓದಿದ್ದ, ಅದಕ್ಕಾಗಿ ಹಿ ಡಿಡ್ ನಾಟ್ ಫೇಲ್ ದ ಎಕ್ಸಾಮ್. ಅದಕ್ಕೋಸ್ಕರವಾಗಿ ಅವನು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಲಿಲ್ಲ. ಇದು ಅದರ ಅರ್ಥ. ಈಗ ಟು ಟು ಅನ್ನ ಜಾಯಿನ್ ಮಾಡೋಣ. ಹಿ ಸ್ಟಡಿಡ್ ಟೂ ಹಾರ್ಡ್. ಟೂ ಹಾರ್ಡ್. ಇನ್ನೊಂದು ಟೂ ಜೊತೆಗೆ ಏನ್ ಬರ್ಬೇಕು? ಸಿಂಗಲ್ ಟು ಅಂದ್ರೆ ಕಂಜಂಕ್ಷನಲ್ ವರ್ಡ್ ಟು ಬರ್ಬೇಕು. ಇದಾದ್ಮೇಲೆ ಈ ಡಿಡ್ ನಾಟ್ ಅಂತ ಏನಿದೆ ಅಲ್ಲಿವರೆಗೂ ಇದನ್ನ ರಿಮೂವ್ ಮಾಡಿ ಏನ್ ಬರಿಬೇಕು ನೀವು? ಈ ಒಂದು ಪ್ಲೇಸ್ಗೆ ಟು ಅನ್ನ ಹಾಕೊಂಡಿದೀವಿ. ಆಬ್ಜೆಕ್ಟ್ ಅಲ್ಲಿ ಏನೇನಿದೆ ಅಲ್ಲ ಅದನ್ನೆಲ್ಲಾ ಕೂಡ ಇಲ್ಲಿ ಬರ್ಕೋಬೇಕು. ಫೇಲ್ ದ ಎಕ್ಸಾಮ್. ಫೇಲ್ ದ ಎಕ್ಸಾಮ್. ಇದು ನಿಮ್ಮ ಆನ್ಸರ್ ಆಗ್ಬೇಕು. ಇಲ್ಲಿ ನೋಡಿ, ಸೋ ಅನ್ನ ಸೇರಿಸಿದೀನಿ, ದಟ್ ಅನ್ನ ಸೇರಿಸಿದೀನಿ, ಟು ಸೇರಿಸಿದೀನಿ, ಟು ಸೇರಿಸಿದೀನಿ. ಈ ರೀತಿಯಾಗಿ ಇದು ನಿಮಗೆ ಹೋಮ್ ವರ್ಕ್. ಇದನ್ನ ನೀವು ಆನ್ಸರ್ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ಆನ್ಸರ್ ಅನ್ನ ತಿಳಿಸಿ. ಇದಾಗಿತ್ತು ನಿಮಗೆ
ಸೆಂಟೆನ್ಸ್ ಅಲ್ಲಿ ಸೋ ದಟ್ ಅನ್ನ ಮತ್ತೆ ಟು ಅನ್ನ ಜಾಯಿನ್ ಮಾಡುವಂತದ್ದು. ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ಆನ್ಸರ್ ಅನ್ನ ಕಮೆಂಟ್ ನ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.